ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಷಯದಲ್ಲಿ ಎಪಿಸೋಡ್ 13 ಮುಂದುವರ್ಸೋಣ. ಹೇಳಿರೋ ಹಾಗೆ ಎಪಿಸೋಡ್ 12 ನೀವು ನೋಡಿದಿರ ಅಂತ ಅನ್ಕೊಳ್ತೀನಿ. ಅಂದರೆ ನನ್ನ ಲೈಫ್ ಜರ್ನಿಯ ಬಗ್ಗೆ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ನೀವು ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೆ ಕೂಡ ತಿಳಿದಿರುತ್ತೆ ಹೇಗೆಲ್ಲ ಒಬ್ಬ ಅಂಗವಿಕಲ ಹುಡುಗ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ, ಮತ್ತು ಹೇಗೆಲ್ಲ ಅವನು ಸ್ಟೆಪ್ ಬೈ ಸ್ಟೆಪ್ಪು ಬದಲಾವಣೆಗಳು ಮಾಡ್ಕೊಳ್ತಾನೆ ಅಂತೇಳ್ಬಿಟ್ಟು ನಿಮಗೆ ತಿಳಿದಿರುತ್ತೆ ಫ್ರೆಂಡ್ಸ್. ನಾನು ನಿಮ್ಮಲ್ಲಿ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಸುತ್ತಮುತ್ತಲೂ ಇದ್ದಾರೆ ಅಂತಂದರೆ ಅಂಗವಿಕಲರಿಗೆ ದಯವಿಟ್ಟು ಹೆಲ್ಪ್ ಮಾಡಿ, ಮತ್ತು ಅವ್ರಿಗೆ ಕೂಡ ಪ್ರೋತ್ಸಾಹ ನೀಡ್ಬಿಟ್ಟು ಒಂದು ದಾರಿ ತೋರಿಸಿದ್ರೆ ಅವರು ಕೂಡ ಸ್ವಾವಲಂಬನೆ ಜೀವನವನ್ನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆ ನಾನೇ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಅದು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಮತ್ತು ಬನ್ನಿ, ಇದೇನು ಎಪಿಸೋಡ್ 13 ಏನಿದೆ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ನಾನು ಹೋಗಿದ್ದ ವಿಡಿಯೋದಲ್ಲಿ ಏನು ಹೇಳಿರೋ ಹಾಗೆ ಎಪಿಸೋಡ್ 12ರಲ್ಲಿ ನನ್ನ ವರ್ಕ್ ಫ್ಯಾಷನ್ ಅಂದರೆ ನನಗೆ ವರ್ಕ್ ಅಂದರೆ ತುಂಬ ಫ್ಯಾಷನ್ ಫ್ರೆಂಡ್ಸ್. ಇದಕ್ಕೆಲ್ಲ ಪವರ್ ನಾನು ಹೇಳಿದ್ದೀನಲ್ಲ ನಿಮಗೆ, ಇದಕ್ಕೆಲ್ಲ ಎನರ್ಜಿ ಮತ್ತು ಬೂಸ್ಟ್ ಮಾಡಲಿಕ್ಕೆ ದಯವಿಟ್ಟು ನಾವು ಪ್ರತಿನಿತ್ಯ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಾವು ಬೂಸ್ಟ್ ಆಗ್ತೀವಿ, ನಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ. ಅದರಿಂದ ನಾವೇನೇ ಒಂದು ಕೆಲಸ ಮಾಡಬೇಕಂತಂದ್ರೂ ನಾವು ಎನರ್ಜಿಟಿಕ್ ಬೂಸ್ಟರ್ ಆಗಿಬಿಟ್ಟು ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಖುಷಿಯಿಂದ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆಲ್ಲ ನನಗೆ ಸೀಕ್ರೆಟ್, ಇದಕ್ಕೆಲ್ಲ ಕಾರಣ ಅಂತಂದರೆ ಮೆಡಿಟೇಷನ್ ಮತ್ತು ಯೋಗ ಫ್ರೆಂಡ್ಸ್. ಅದಾಗಿ ನೀವು ಕೂಡ ದಿನಾಲಿ ನಿಮ್ಮ ಮೆಮೊರಿ ಮೈಂಡನ್ನು ರೀಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನಾನು ನನ್ನ ಕೆಲಸದಲ್ಲಿ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಮೇಂಟೆನೆನ್ಸ್ ಬಗ್ಗೆ ನಾನು ಪ್ರತಿಯೊಂದೂ ಹಂತವಾಗಿ ಪ್ಲ್ಯಾಂಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ಇಂಡೋರ್ ಔಟ್ಡೋರ್ ಶೇಡ್ ಪ್ಲ್ಯಾಂಟ್ಸು, ಆಮೇಲೆ ವರ್ಟಿಕಲ್ಲು, ವೆಜಿಟೇಬಲ್ಸು, ಫ್ರೂಟ್ಸು, ಇದೇ ಥರ ನಾನು ತಿಳ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಎಪಿಸೋಡ್ 13 ಫುಲ್ ಬೂಸ್ಟ್ ಆಗಿರ್ಬೇಕಂದ್ರೆ ಒಂದು ಸ್ಟೆಪ್ ಏನಂತಂದ್ರೆ ನನ್ನ ಕಲಿಕೆ ಫ್ರೆಂಡ್ಸ್, ನೀವು ತಿಳ್ಕೊಂಡಿದ್ರಿ ಅಂತಂದರೆ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಕೂಡ ನೀವು ಕೂಡ ಅದೇನು ಕೆಲಸ ಮಾಡ್ತಿರ್ತೀರೋ ಯಾವುದೇ ಕಾರಣಕ್ಕೆ ಅಂಜಿಕೆ ಬೇಡ, ಭಯ ಬೇಡ, ಅಯ್ಯೋ ಇದೇನಾಗತ್ತೆ ಇದೇನಿಲ್ಲ ಅನ್ನೋದು ಬೇಡ. ನಿಮ್ಮ ಕೆಲಸದಲ್ಲಿ ನೀವು ಇಷ್ಟಪಟ್ಟು ಮಾಡಿದ್ದೀರಿ ಅಂದರೆ ಅದು ಯಾವುದೇ ಕೆಲಸ ಆಗಿರಲಿ, ನಿಮಗೆ ಇಷ್ಟ ಆಗಿರೋ ಕೆಲಸ, ನೀವು ಅದು ಯಾವುದೇ ಕೆಲಸ ಆಗಿರಲಿ, ಆ ಕೆಲಸವನ್ನು ಇಂಟ್ರೆಸ್ಟಿಂದ ನೀವು ಮಾಡಿದ್ರಿ ಅಂದರೆ ಖಂಡಿತ ನೀವು ಫಲ ಪಡಿತೀರಾ, ಒಳ್ಳೆಯ ಹೆಸರು ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಕೂಡ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ನನ್ನ ಸ್ಟೋರಿಯಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಅದಾಗಿ ಫ್ರೆಂಡ್ಸ್, ನಾನು ಕೆಲಸನ ತುಂಬ ಫ್ಯಾಷನಾಗಿ ತಗೊಳ್ತೀನಿ, ತುಂಬ ಇಂಟ್ರೆಸ್ಟಿಂದ ನಾನು ಕೆಲಸಗಳನ್ನು ಮಾಡ್ತೀನಿ ಫ್ರೆಂಡ್ಸ್. ನನ್ನ ಲ್ಯಾಂಡ್ಸ್ಕೇಪಿಂಗ್ ಏರಿಯಾದಲ್ಲಿ ನಾನೇ ನಿಮಗೆ ಹೇಳ್ತಾ ಇದ್ದೀನಿ, ಅದು ನನಗೆ ತುಂಬ ಫ್ಯಾಷನ್ ಫ್ರೆಂಡ್ಸ್. ಹಾಗಾಗಿ ನಾನು ಅಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಏನೇನೆಲ್ಲ ಕಲಿತೀನಿ ಫ್ರೆಂಡ್ಸ್. ದಯವಿಟ್ಟು ನೀವು ಕೂಡ ಇದು ಒಂದು ರೂಢಿಸ್ಕೊಳ್ಳಿ. ನಿಮ್ಮ ಕೆಲಸ ನೀವೇನು ಮಾಡ್ತಾಯಿದ್ದೀರೋ ಅದನ್ನು ಪ್ರತಿನಿತ್ಯ ಈ ಮೆಡಿಟೇಷನ್, ಯೋಗದಾನ ನಾನೇನು ಹೇಳ್ತಾ ಇದ್ದೀನಿ ಇದು ನಮಗೆ ಬೂಸ್ಟ್ ಮಾಡುತ್ತಂತೇನು ಹೇಳ್ತಾ ಇದ್ದೀನಿ, ಅದೇ ಥರ ಪ್ರತಿನಿತ್ಯ ನಾವು ಕೆಲಸ ಏನು ಮಾಡ್ತೀವಿ ಅದನ್ನು ಒಂದು ನೋಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಡೈರಿ ಟೈಪ್ ನೀವು ಮೇಂಟೈನ್ ಮಾಡಿ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಇವತ್ತು, ಅದನ್ನು ಪೂರ್ತಿ ದಿನನಿತ್ಯ ಅದನ್ನು ಒಂದು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇನಾದರೂ ಕೆಲಸಗಳು ಮರ್ತಿದ್ದೀರ, ಅದರಲ್ಲಿ ನೀವು ಬರ್ಕೊಂಡ್ರೆ ಇವತ್ತು ಈ ಥರ ಪ್ಲ್ಯಾನು, ಇವತ್ತು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಬರೆಯೋ ಶುರು ಮಾಡಿದ್ದೀರಿ ಅಂದರೆ ಖಂಡಿತವಾಗಿ ಆ ಡೈರಿನೇ ನಿಮಗೆ ಗುರು ಆಗತ್ತಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ನೀವು ದಿನಾಲಿ ಅದನ್ನು ನೋಡ್ತಾ ಇರಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲ ಏನು ಪ್ಲ್ಯಾನ್ ಮಾಡಿದ್ವಿ, ಏನಾಗಿದೆ ಟಿಕ್ ಮಾರ್ಕ್ ಹಾಕೋದು, ಮತ್ತು ನಾಳೆ ಏನು ಪ್ಲ್ಯಾನ್ ಇದೆ ಅದು ಬರೆದ್ಬಿಟ್ಟು ಡೇಟ್ ಹಾಕಿ ಇಡೋದು ಫ್ರೆಂಡ್ಸ್. ಈ ಥರ ನೀವು ಮಾಡ್ತಾಯಿದ್ರೆ ಅದೇ ನಿಮಗೆ
ಕಲ್ಸ್ಕೊಡುತ್ತೆ. ಇವತ್ತು ಹಿಂಗಿತ್ತಲ್ಲ, ಇವತ್ತು ಇದು ಮಾಡಿದ್ದಲ್ಲ, ಇದು ಮಾಡಿದಲ್ಲ, ಏನ್ ನೆನಪು ಬರುತ್ತೆ ಅದನ್ನ ಬರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಏನ್ ಕೆಲಸ ಮಾಡ್ತಾ ಇದೀರೋ ಅದನ್ನ ಬರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಯಾವ್ದನ್ನ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದೀರೋ ಅದನ್ನ ಬರ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಆವಾಗ ನಿಮಗೆ ಖಂಡಿತವಾಗಿ ನೀವು ಕೆಲಸದಲ್ಲಿ ಒಂದು ಗೇಮ್ ಪ್ಲಾನ್ ಥರಾನೇ ಮಾಡಿಕೊಂಡು ನೀವು ಪ್ರತಿಯೊಂದು ಕೆಲಸಗಳು ಸುಲಭವಾಗಿ ಮಾಡ್ಬೋದು. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಿಮ್ಗೆ ಅಲ್ಲಿ ಏನು ತೊಂದರೆಗಳಿರ್ತವೆ ಅದನ್ನು ನೀವು ಮೊದಲು ಬಗೆಹರಿಸ್ಕೋಬೇಕು. ಆಮೇಲೆ ನಿಮ್ಗೇನಲ್ಲಿ ಫೆಸಿಲಿಟಿಗಳು ಬರ್ತವೆ ಅದನ್ನು ಹೆಂಗೆ ಪಡಿಬೇಕು ಮತ್ತು ಯಾರ ಕಡೆಯಿಂದ ಪಡಿಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ಗೊತ್ತಿರುತ್ತೆ. ಅದಾಗಿ ಅದನ್ನು ನೀವು ತಿಳ್ಕೊಳ್ಳಿ. ಆಮೇಲೆ ಧೈರ್ಯದಿಂದ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವಾಗ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ಫ್ರೆಂಡ್ಸ್. ಆಮೇಲೆ ಯಾವುದೇ ಅಂಜಬಾರ್ದು. ಅಂದರೆ ನಾವು ನಮ್ಮ ಕೆಲಸದಲ್ಲಿ ನಾವು ಫ್ಯಾಷನ್ ಆಗಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಕೆಲಸ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಇದನ್ನೆಲ್ಲ ಪ್ರತಿಯೊಂದನ್ನು ನಾನು ಲರ್ನಿಂಗ್ ಆಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಾನು ಒಂದು ಡೈರಿ ಮೇಂಟೈನ್ ಮಾಡ್ತೀನಿ. ಅದು ನಮಗೆ ಭಾಳ ಮುಖ್ಯವಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಡೈರಿಯನ್ನು ನೀವು ಕೂಡ ಡೈರಿ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ನಾನು ಅಲ್ಲಿಂದ ಇದೇನು ಪ್ಲಾಂಟು, ವೆಜಿಟೇಬಲು, ಆಮೇಲೆ ಫ್ರೂಟ್ಸು, ಆಮೇಲೆ ವರ್ಟಿಕಲ್ ಗಾರ್ಡನು ಇದೆ ಅಂತ ಹೇಳ್ಕೊಂಡು ಮತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಸ್ಟೆಪ್ಪಲ್ಲಿ ಏನಿರುತ್ತಂತೆ, ಕೆಲವೊಂದು ಮನೆಗಳಲ್ಲಿ ಬೋನ್ಸಾಯ್ ಪ್ಲಾಂಟ್ ಅಂತ ಇರ್ತವೆ ಫ್ರೆಂಡ್ಸ್. ಇದು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದೇ ಒಂದು ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಬೋನ್ಸಾಯ್ ಪ್ಲಾಂಟು ಹೇಗೆಲ್ಲ ರೆಡಿ ಮಾಡ್ತಾರೆ ಮತ್ತು ಬೋನ್ಸಾಯ್ ಪ್ಲಾಂಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಅದರದ್ದೊಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ನಾನು ಯಾವ ಥರ ಬೋನ್ಸಾಯ್ ಪ್ಲಾಂಟನ್ನು ನೋಡಿದೆ ಮತ್ತು ಹೇಗೆಲ್ಲ ಮೇಂಟೈನ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನಾನಲ್ಲಿ ತಿಳ್ಕೊಂಡಿರೋ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ. ಹಾಗಾಗಿ ನಾನಲ್ಲಿ ಕೆಲಸ ಮಾಡ್ತಿರೋ ಜಾಗದಲ್ಲಿ ಬೋನ್ಸಾಯ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಇದ್ದು ಫ್ರೆಂಡ್ಸ್. ಸೊ ಅದನ್ನು ಈಗ ಉದಾಹರಣೆಗೆ ತಗೋಬೇಕಂತಂದ್ರೆ ರೆಗ್ಯುಲರಿಗೆ ಈಗ ನಾವು ಪ್ಲಾಂಟ್ಸ್, ಶೋ ಪ್ಲಾಂಟ್ಸು ಮತ್ತು ಫ್ರೂಟ್ ಪ್ಲಾಂಟ್ಸು ಈ ಥರದಲ್ಲಿ ಬರ್ತವೆ. ಇವುಗಳನ್ನು ಕೂಡ ಬೋನ್ಸಾಯ್ ಅಂತ ಹೇಳ್ಬಿಟ್ಟು ಕೂಡ ಮಾಡ್ಬೋದು. ಬೋನ್ಸಾಯ್ ಅಂತಂದರೆ ಕನ್ನಡದಲ್ಲಿ ಗುಬ್ಜ ಗಿಡಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾಗಿ ನನಗೆ ಗುಬ್ಜ ಗಿಡಗಳ ಬಗ್ಗೆ ಕೂಡ ಅಲ್ಲಿ ನಾನು ಮಾಹಿತಿಗಳನ್ನು ತಿಳ್ಕೊಳ್ತೀನಿ ಫ್ರೆಂಡ್ಸ್. ಅಂದರೆ ನಾನೇನು ಈ ತೋಟಗಾರಿಕೆ ತರಬೇತಿ ಪಡೆದಿರ್ತೀನಿ 2007ರಲ್ಲಿ. ಅಲ್ಲಿ ನಾನೇನು ನೋಡಿರ್ತೀನಿ ಅವು ನನಗೆ ಮತ್ತೆ ನನ್ನ ವರ್ಕ್ ಪ್ಲೇಸಲ್ಲಿ ನನಗೆ ರಿಮೈಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನನಗೆ ಅಲ್ಲಿ ಇನ್ನೊಂದು ಹೊಸ ವಿಷಯ ಸಿಗುತ್ತೆ. ಅದು ಬೋನ್ಸಾಯ್ ಅಂತ ಹೇಳ್ಬಿಟ್ಟು, ಗುಬ್ಜ ಗಿಡಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಕೆಲವೊಂದು ಮನೆಗಳ ಹತ್ರ ಈ ಗುಬ್ಜ ಗಿಡಗಳು ಇಟ್ಟಿರ್ತಾರೆ, ಬೋನ್ಸಾಯ್ ಗಿಡಗಳು ಇಟ್ಟಿರ್ತಾರೆ. ಆ ಬೋನ್ಸಾಯ್ ಇದರಲ್ಲಿ ಕೆಲವೊಂದು ಫ್ರೂಟ್ಸ್ದು ಇರುತ್ತೆ, ಫ್ಲವರ್ಸ್ ಇರುತ್ತೆ, ಶೋ ಪ್ಲಾಂಟ್ಸ್ ಇರುತ್ತೆ, ಮತ್ತು ಅದರಲ್ಲಿ ಕೆಲವೊಂದು ಕ್ಯಾಕ್ಟಿಸ್ ಪ್ಲಾಂಟ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅವುಗಳನ್ನು ನಾನಲ್ಲಿ ನೋಡ್ತೀನಿ ಫ್ರೆಂಡ್ಸ್. ಆವಾಗ ಅಂದರೆ ಬೋನ್ಸಾಯ್ ಪ್ಲಾಂಟಿಗೆ ನಾನಲ್ಲಿ ನೋಡುವಾಗ ಆ ಬೋನ್ಸಾಯ್ ಪ್ಲಾಂಟ್ ಹೇಗೆ ಟೇಕ್ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನನಗೆ ಅಲ್ಲಿ ಕಲಿಕೆ ಆಗತ್ತೆ ಫ್ರೆಂಡ್ಸ್. ಅವಾಗ ನಾನು ಅದನ್ನು ಕೂಡ ನೋಡ್ತೀನಿ. ಬೋನ್ಸಾಯ್ ಪ್ಲಾಂಟು ಹೇಗೆ ಕೇರ್ ಮಾಡಬೇಕು ಅದ್ರ ಬಗ್ಗೆ ಕೂಡ ನನಗೆ ಅಲ್ಲಿ ತಿಳುವಳಿಕೆ ಆಗತ್ತೆ. ಬೋನ್ಸಾಯ್ ಪ್ಲಾಂಟ್ ನಾವು ಕೇರ್ ಮಾಡಬೇಕಂತಂದರೆ ಅದಕ್ಕೆ ಕೂಡ ಯಾವ ಥರ ಫುಡ್ ಹಾಕಬೇಕು ಮೇನಾಗಿ, ಆಮೇಲೆ ಅದಕ್ಕೆ ಏನು ಡಿಸೀಸ್ ಬರುತ್ತೆ, ಆಮೇಲೆ ಅದಕ್ಕೆ ಯಾವ ಥರ ಫುಡ್ಡು ಮತ್ತು ಯಾವ ಇದರಲ್ಲಿ ಟೆಕ್ನಿಕಲ್ಲಿ ಹಾಕಬೇಕು, ಮತ್ತು ಅದರದ್ದು ಟ್ರಿಮ್ಮಿಂಗ್ ಹೇಗೆ. ಬೋನ್ಸಾಯ್ ಅಂತಂದರೆ ಬೋನ್ಸಾಯಲ್ಲಿ ನಾವು ಫ್ರೂಟ್ ಹೇಳಿದೆವಲ್ಲ ಫ್ರೆಂಡ್ಸ್, ಫ್ರೂಟು ಮಾಡ್ಬೋದು. ಉದಾಹರಣೆಗೆ ತಗೋಬೇಕಂತಂದರೆ ಟ್ಯಾಮರಿಂಡು, ಆಮೇಲೆ ಆಮೇಲೆ ಇದು ಬಾರೆಕಾಯಿ, ಈ ಥರ ಕೆಲವೊಂದು ಫ್ರೂಟ್ ಪ್ಲಾಂಟ್ ಕೂಡ ನಾವು ಬೋನ್ಸಾಯಲ್ಲಿ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನೇ ಸ್ವತಃ ಬೋನ್ಸಾಯ್ಗಳು ಪ್ಲಾಂಟನ್ನು ಮಾಡಿದ್ದೀನಿ. ಅದು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಇದರಲ್ಲಿ ವಿವರಣೆ ಮಾಡಿಕೊಂಡು ಹೋಗ್ತೀನಿ. ಸೊ ಈ ಬೋನ್ಸಾಯ್ಗೆ ಹೇಗೆಲ್ಲ ಸ್ಪೆಷಲ್ಲಾಗಿ ಕೇರ್ ಮಾಡಬೇಕು, ಆಮೇಲೆ ನಾವು ಏನು ಬೋನ್ಸಾಯ್ ಪ್ಲಾಂಟ್ ಹಾಕಿರ್ತೀವಿ ಇದರಲ್ಲಿ ಫ್ರೂಟು ಮತ್ತು ಫ್ಲವರು ಮತ್ತು ಶೋ ಪ್ಲಾಂಟು, ಆಮೇಲೆ ಎಸ್ಪೆಷಲಾಗಿ ಈ ಕುಬ್ಜ ಗಿಡಗಳು, ಬೋನ್ಸಾಯ್ ಗಿಡ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ, ಇದರಲ್ಲಿ ಇದು ದೊಡ್ಡದಾಗಿ ಬೆಳೆಯಲ್ಲ, ಕುಬ್ಜವಾಗಿ ಇರುತ್ತೆ. ಅದರಿಂದ ಈ ಬೋನ್ಸಾಯ್ ಪ್ಲಾಂಟನ್ನ ಡಿಸೈನ್ ಅಂದರೆ ಪ್ರೂನಿಂಗ್ ಏನಿರುತ್ತೆ ಮತ್ತು ಶೇಪ್ ಏನಿರುತ್ತೆ ಇದು ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್. ನಾನು ಇದರ ಬಗ್ಗೆ ನಾನು ಅಲ್ಲಿ ಕಲಿತೀನಿ.
ಯಾವ ಪಾಟಲ್ಲಿ ಇಟ್ಟಿರ್ತಾರೆ, ಯಾವ ಸೈಜಲ್ಲಿ ಇಟ್ಟಿರ್ತಾರೆ, ಮತ್ತು ಎಷ್ಟು ಹೈಟ್ ಇರುತ್ತೆ ಅದು. ಆಮೇಲೆ ಈ ಗುಬ್ಜು ಗಿಡ ಅಂತಂದರೆ, ಬೋನ್ಸಾಯ್ ಪ್ಲಾಂಟ್ ಅಂತಂದರೆ ನಾವೇನು ದೊಡ್ಡ ಮರವಾಗಿ ನೋಡಿರ್ತೀವಿ, ಅದೇ ಥರ ದೊಡ್ಡ ಮರ, ಮತ್ತು ಅದು ಹೇಗೆ ವಯಸ್ಸಾಗ್ತಾ ಇರುತ್ತೆ ಅದೇ ಥರ ಈ ಬೋನ್ಸಾಯ್ ಗಿಡಗಳಿಗೂ ಕೂಡ ವಯಸ್ಸಾಗುತ್ತೆ ಫ್ರೆಂಡ್ಸ್. ಆದರೆ ಅದು ಮರ ತುಂಬ ದೊಡ್ಡದಾಗಿ ಬೆಳೀತೈತೆ. ಇದು ಬೋನ್ಸಾಯ್ ಚಿಕ್ಕದಾಗಿ ಇರುತ್ತೆ, ಗಿಡ್ಡ ಗಿಡ ಆಗಿರುತ್ತೆ. ಮತ್ತು ಆ ಕುಬ್ಜ ಗಿಡ ಇರೋದ್ರಲ್ಲೇ ಅದು ಹೇಗೆ ದೊಡ್ಡ ಮರ ಹೇಗೆ ಅದರ ಆಕಾರ ಪಡ್ಕೊಳ್ಳುತ್ತೆ, ಅದೇ ಥರ ಇದು ಬೋನ್ಸಾಯ್ ಗಿಡ ಕೂಡ ಆಕಾರ ಪಡ್ಕೊಳ್ಳುತ್ತದೆ. ಆಮೇಲೆ ಈ ಗುಬ್ಜ ಗಿಡದೇನು ಬೋನ್ಸಾಯ್ ಗಿಡ ಅಂತ ಏನು ಹೇಳ್ತೀವಿ, ಇನ್ನು ನಮಗೆ ಆದಷ್ಟು ಯಾವ ಥರ ನಮಗೆ ಡಿಸೈನ್ ಬೇಕು ಆ ಡಿಸೈನಲ್ಲಿ ನಾವು ಅದನ್ನು ಶೇಪ್ ಮಾಡಿಬಿಟ್ಟು ಪ್ರೂನಿಂಗ್ ಮಾಡಿ ಕೂಡ ಅದನ್ನು ಡಿಸೈನ್ ನಾವು ಮಾಡ್ಬೋದು ಫ್ರೆಂಡ್ಸ್. ಸೊ ಇದು ನನಗೆ ಅಲ್ಲಿ ಲರ್ನಿಂಗ್ ಆಗುತ್ತೆ ವರ್ಕ್ ಪ್ಲೇಸಲ್ಲಿ. ಸೊ ಹಾಗಾಗಿ ನನಗೆ ಈ ಥರ ಹೊಸ ಹೊಸ ಲರ್ನಿಂಗ್ಸ್ ಬರೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆಲ್ಲ ಖುಷಿಯಾಗಿ ನಾನು ಲರ್ನಿಂಗ್ ಏನು ಮಾಡ್ತೀನಿ, ಇದಕ್ಕೆಲ್ಲ ನನಗೆ ಬೂಸ್ಟ್ ಅಂತ ನಾನು ಏನು ಹೇಳ್ತೀನಿ, ಯೋಗ ಮತ್ತು ಮೆಡಿಟೇಷನ್ ಫ್ರೆಂಡ್ಸ್. ಹಾಗಾಗಿ ಪ್ರತಿನಿತ್ಯ ನೀವು ಕೂಡ ಯೋಗ ಮೆಡಿಟೇಷನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಬೋನ್ಸಾಯ್ ಆಯ್ತಲ್ಲ ಫ್ರೆಂಡ್ಸ್. ಹಾಗೆ ನಾನು ಮೇಂಟೈನ್ ಬಗ್ಗೆ ಇನ್ನೂ ಆದಷ್ಟು ಅಲ್ಲಿ ಪ್ರತಿಯೊಂದು ನಾನು ಏನು ಪ್ಲಾಂಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಲ್ಲ ಅದ್ರ ಬಗ್ಗೆ, ಯಾಕೆಂತಂದರೆ ನನ್ನ ಪದೇ ಪದೇ ಪ್ಲಾಂಟ್ ಯಾಕೆ ಹೇಳ್ತಾ ಇದೆ ಅಂತಂದರೆ ಇದು ನನ್ನ ಫ್ಯಾಷನ್ ಫ್ರೆಂಡ್ಸ್. ಸೊ ನಾವು ಯಾವುದನ್ನು ಕೆಲಸ ಮಾಡ್ತೀವಿ ಅದನ್ನು ಜಾಸ್ತಿ ಪ್ರೀತಿಸಬೇಕು ಮತ್ತು ಅದನ್ನು ಕೆಲಸಗಳು ಮಾಡಬೇಕು. ಸೊ ಅವಾಗೇ ನಮಗೆ ಖುಷಿ ತರೋದು ಫ್ರೆಂಡ್ಸ್. ಹಾಗಾಗಿ ಯಾವುದೇ ಕೆಲಸ ಮಾಡಿ ನೀವು ಇದೇನು ಕೆಲಸ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಅಂದ್ಕೋಬೇಡಿ. ನಮ್ಗೆ ಯಾವ ಕೆಲಸ ನಾವೇನು ಮಾಡ್ತಾಯಿದ್ದೀವಿ ಅದೇ ನಮ್ಮ ಕೆಲಸ ದೊಡ್ಡದು. ಮತ್ತು ಅದೇ ಕೆಲಸದಲ್ಲಿ ನಾವು ಹೇಗೆಲ್ಲ ಬದಲಾವಣೆ ಮತ್ತು ಹೇಗೆಲ್ಲ ಅದನ್ನು ಕೆಲಸನ ನಾವು ಅದರಲ್ಲಿ ಖುಷಿ ಪಡ್ತೀವಿ ಮತ್ತು ಆ ಕೆಲಸದಲ್ಲಿ ಹೇಗೆಲ್ಲ ಪೂರ್ತಿಯಾಗಿ ಕೆಲಸ ಅಂತಂದರೆ ನಾವು ಅದನ್ನು ಗೌರವಿಸಿ ನಾವು ಮಾಡಿದ್ರೆ ಖಂಡಿತವಾಗಿ ಸಂಪೂರ್ಣವಾಗಿ ಆ ಕೆಲಸದ ಬಗ್ಗೆ ವಿಷಯಗಳು ತಿಳಿಸ್ಕೊಂಡು ಅದರಲ್ಲೇ ನಾವು ಬದಲಾವಣೆ ಮತ್ತು ಬೆಳವಣಿಗೆಯನ್ನು ನಾವು ಕಾಣಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನೀವೆಲ್ಲರೂ ನನ್ನ ಎಪಿಸೋಡ್ಗಳು ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ನೂ ಹೊಸ ಹೊಸ ವೀಡಿಯೋಗಳು ಬರ್ತಿರ್ತವೆ. ನನ್ನ ಲೈಫ್ ಸ್ಟೋರ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೂ ತಿಳಿತೈತೆ. ನನ್ನ ಲೈಫ್ ಸ್ಟೈಲ್ ಮತ್ತು ಕೆಲಸ ಅಂತಂದರೆ ಹೇಗೆ ನಾವು ಮಾಡಬೇಕು, ಆಮೇಲೆ ನಮಗೆ ಕೆಲಸ ಮಾಡುವಾಗ ನಮ್ಮ ಮೆದುಳನ್ನು ಹೇಗೆ ಚುರುಕುಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೊಸ ಹೊಸದಾಗಿ ಟಿಪ್ಸ್ ಹೇಳ್ತಾ ಇರ್ತೀನಿ. ಮತ್ತು ನೀವು ಕೂಡ ಪ್ರತಿನಿತ್ಯ ಯೋಗ, ಮೆಡಿಟೇಷನ್ ಇವೆರಡರಲ್ಲಿ ಯಾವುದಾದ್ರಲ್ಲಿ ಒಂದು ಅರ್ಧ ತಾಸು ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂದರೆ ಖಂಡಿತವಾಗಿ ನೀವು ಮಾಡೋ ಕೆಲಸದಲ್ಲಿ ಒಳ್ಳೆ ಸಕ್ಸಸ್ಸು, ಒಳ್ಳೆ ಯೋಚನೆ ಇವುಗಳನ್ನ ನೀವು ಕಲಿತೀರಾ ಮತ್ತು ಬೆಳಿತೀರಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಇವತ್ತಿನ ವಿಷಯದಲ್ಲಿ ಬೋನ್ಸಾಯ್ ಅಂತಂದರೆ ಹೇಗೆ ಇರುತ್ತೆ, ಕುಬ್ಜ ಗಿಡ ಮತ್ತು ಅದರ ಆಕಾರಗಳು ಮತ್ತು ಅದಕ್ಕೆ ಫೀಡ್, ಮೆನ್ಯೂರು ಇದ್ರ ಹಾಕೋದ್ರ ಬಗ್ಗೆ ನಾನು ಮುಂದೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಅದರ ಬಗ್ಗೆ ಕೂಡ ನಾವು ಮಾಡೋಣ. ಸೊ ಅದಾಗಿ ದಯವಿಟ್ಟು ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದು, ನನ್ನ ಚಾನಲ್ ಆದಷ್ಟು ಇನ್ನೂ ಜಾಸ್ತಿ ಶೇರ್ ಮಾಡಿ. ಆಮೇಲೆ ನಾನೇನು ವೀಡಿಯೋಗಳು ಹಾಕ್ತಿರ್ತೀನಿ ಆ ವಿಡಿಯೋ ಪೂರ್ತಿಯಾಗಿ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಅದೇ ನೀವು ನನಗೆ ಮಾಡೋ ದೊಡ್ಡ ಹೆಲ್ಪ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಅದಾಗಿ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನೋಡಿ, ನೀವು ಎಷ್ಟು ಹೆಲ್ಪ್ ಆಗುತ್ತೋ ನೋಡಿ, ನಾವು ಕೇಳ್ಕೊಳ್ಳೋದಷ್ಟೇ, ನಮ್ಮ ವೀಡಿಯೋ ಪೂರ್ತಿಯಾಗಿ ನೋಡಿದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಖಂಡಿತವಾಗಿ ಇನ್ನೂ ಹೊಸ ಹೊಸ ವೀಡಿಯೋಗಳು ಬರ್ತಿರ್ತವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಭಾಳಷ್ಟು ನಾನು ಏನು ಕಲ್ತಿದ್ದೀನಿ ಹಾರ್ಟಿಕಲ್ಚರಲ್ಲಿ ಮತ್ತು ಈ ಲ್ಯಾಂಡ್ಸ್ಕೇಪಿಂಗ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಸಂಪೂರ್ಣವಾಗಿ ಈ ಲ್ಯಾಂಡ್ಸ್ಕೇಪಿಂಗ್ ಝೀರೋಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ನನ್ನ ಫಸ್ಟ್ ಎಪಿಸೋಡಲ್ಲೇ ನಿಮಗೆ
ಫಸ್ಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಲೈಫ್ ಜರ್ನಿ ಬಗ್ಗೆ, ಆಮೇಲೆ ನನ್ನ ಕೆಲಸ ನಾನೇನು ಅಲ್ಲಿ ತರಬೇತಿಯನ್ನು ಪಡಿತೀನಿ ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು ಲ್ಯಾಂಡ್ಸ್ಕೇಪಿಂಗ್ ಅಂತ ನಾನೇನು ಕಲ್ತಿರ್ತೀನಿ. ಝೀರೋಯಿಂದ ನಾನು ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್, ಝೀರೋ, ಟೋಟಲಿ ಝೀರೋ. ಆ್ಯಕ್ಚುಲಿ ಅದು ಬೇರೆ ಒಬ್ಬ ಅಂಗವಿಕಲ ಹುಡುಗ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಜೊತೆಗೆ ಬರತಕ್ಕಂಥದ್ದು ಹಾರ್ಟಿಕಲ್ಚರು. ಒಬ್ಬ ಅಂಗವಿಕಲ ಆಗಿರತಕ್ಕಂಥ ಹುಡುಗ ಒಂದು ಹಳ್ಳಿಯಿಂದ ಸಿಟಿಗೆ ಹೋಗ್ಬಿಟ್ಟು ಹೇಗೆಲ್ಲ ಬದಲಾವಣೆ ಅಂದರೆ ಲೈಫ್ ಸ್ಟೈಲಲ್ಲಿ ವೈಯಕ್ತಿಕ ಬದಲಾವಣೆ ಮತ್ತು ಓದೋದ್ರ ಬಗ್ಗೆ, ಜ್ಞಾನದ ಬಗ್ಗೆ, ಈ ಯೋಗ ಅಂದರೆ ಏನು, ಮೆಡಿಟೇಷನ್ ಅಂತಂತಂದ್ರೇನು, ಕೆಲಸ 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 ಅಂತ ಹೇಳ್ಬಿಡ್ತೀವಿ, ಆದರೆ ಕೆಲಸ ಹೇಗೆ ಫ್ಯಾಷನ್ ಆಗಿ ನಾವು ಬದಲಾವಣೆ ಮಾಡ್ಕೋಬೇಕು, ಕೆಲಸದಲ್ಲಿ ಹೇಗೆಲ್ಲ ಬದಲಾವಣೆ ಮಾಡಿಕೊಂಡು ಮತ್ತು ಆ ಕೆಲಸ ಮಾಡುವಾಗ ಹೇಗೆಲ್ಲ ಎನರ್ಜಿಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಳ್ತಾನೆ. ಆಮೇಲೆ ವರ್ಕ್ ಅಟ್ ಫ್ಯಾಷನ್ ಅನ್ನೋದು ಹೇಗೆಲ್ಲ ನಾವು ರೂಢಿಸ್ಕೋಬೇಕು ಅನ್ನೋದರೆಲ್ಲ ತಿಳ್ಕೊಳ್ತಾನೆ. ಒಬ್ಬ ಅಂಗವಿಕಲ ಹುಡುಗ ಒಂದು ಹಳ್ಳಿಯಿಂದ ಬಂದು ಒಂದು ಏನಿಲ್ಲ ಝೀರೋಯಿಂದ ಪ್ರತಿಯೊಂದು ತಿಳ್ಕೊಂಡು ಬದಲಾವಣೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಇದು ನಾನು ನಿಮಗೆ ಪ್ರೇರಣೆ ಆಗಬೇಕು. ಮತ್ತು ಇನ್ನು ನೀವು ನಿಮಗೆ ಸುತ್ತಮುತ್ತಲಿರೋ ಅಂಗವಿಕಲರು ಕೂಡ ನೀವು ಪ್ರೇರಿಸಬೇಕು ಅಂತೇಳ್ಬಿಟ್ಟೇ ನಾನು ನಿಮಗೆ ಎಲ್ಲರಿಗೆ ಕೇಳ್ಕೊಳ್ಳೋದು ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ನಿಮ್ಮ ಸುತ್ತಮುತ್ತಲೂ ಅಂಗವಿಕಲರಿದ್ದಾರೆ ಅಂದರೆ ದಯವಿಟ್ಟು ಅವರಿಗೆ ಮಾಹಿತಿಗಳನ್ನು ಹೇಳಿ. ಅಲ್ಲಿ ನಿಮ್ಮ ಸುತ್ತಮುತ್ತಲಿರೋ ಏನಾದರೂ ಸ್ಕೂಲ್ ಆಗಿರ್ಬೋದು ಮತ್ತು ಯಾವುದಾದ್ರು ತರಬೇತಿಗಳಾಗಿರ್ಬೋದು, ಅಲ್ಲಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿ ಮತ್ತು ಸ್ವಲ್ಪ ಅವರಿಗೆ ಮೋಟಿವೇಟ್ ಕೊಡಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಭಾಳ ಅಂದರೆ ಭಾಳ ಮೊದಲು ಒಬ್ಬೊಬ್ಬರಿಗೆ ಅವಕಾಶ ಸಿಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಜೊತೆ ಅದು ಅವಕಾಶ ಬೇಕು ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಹುಡುಕ್ತಾ ಇರ್ತಾರೆ ಫ್ರೆಂಡ್ಸ್. ಹಾಗಾಗಿ ಅವರಿಗೆ ಅವಕಾಶಗಳು ಸಿಗ್ತಾ ಇರಲ್ಲ. ಸೊ ಖಂಡಿತವಾಗಿ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಮಾಡಿ, ನೀನು ಈಗ ಒಬ್ಬ ಅಂಗವಿಕಲ ನೋಡಿ, ಈ ಥರ ಯಾವುದಾದ್ರೂ ಎಕ್ಸಾಂಪಲು ನಮ್ಮದೇ ತಗೊಳ್ಳಿ ಫ್ರೆಂಡ್ಸ್. ಈ ಥರ ಒಬ್ಬ ಹುಡುಗ ಯೂಟ್ಯೂಬ್ ಚಾನಲಲ್ಲಿ ಹೀಗೆ ಒಂದು ಅವ ಟ್ರೈನಿಂಗ್ ಹೇಗೆ ತರಬೇತಿ ಮಾಡಿದ್ದಾನೆ ಮತ್ತು ಹೇಗೆ ಬದಲಾವಣೆ ಆಗಿದ್ದಾನೆ, ಅವನ ಲೈಫ್ ಸ್ಟೈಲ್ ವೈಯಕ್ತಿಕದಲ್ಲಿ ಮತ್ತು ಅಲ್ಲೇನು ಕಲಿತಾ ಮತ್ತು ಅಲ್ಲಿ ಏನು ಬದಲಾವಣೆ ಆದ ಅನ್ನೋದ್ರ ಬಗ್ಗೆ ಎಕ್ಸಾಂಪಲ್ ನನ್ನದೇ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ತಿರ ಇರೋ ಅಂಗವಿಕಲರಿಗೆ ಇದು ಸಹಾಯ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ಅವರು ನಿಮಗೆ ಭಾಳ ಭಾಳ ನೆನೆಸ್ತಾರೆ. ಉದಾಹರಣೆ ನನ್ನದೇ ನೋಡಿ, ನಮ್ಮ ಬ್ರದರು ಆ್ಯಕ್ಚುಲಿ ಅವರು ಆವತ್ತಿನ ದಿನ ನನಗೆ ಈ ತರಬೇತಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಬೆಂಗಳೂರಿಗೆ ಕರ್ಕೊಂಬಂದು ಅವರು ಈ ಒಂದು ಸಂಸ್ಥೆಗೆ ಸೇರಿಸಲಿಲ್ಲ ಅಂದರೆ ಅಂದರೆ ಆ್ಯಸ್ ಎ ಅಂಗವಿಕಲ ನನ್ನ ಅವಾಗ ಪರಿಸ್ಥಿತಿ ಏನಾಗ್ತಿತ್ತು. ಸೊ ನೋಡಿ, ಹಳ್ಳಿಗಳಲ್ಲಿ ಆದಷ್ಟು ಕೆಲವೊಂದು ಮಾಹಿತಿಗಳು ಗೊತ್ತಿರುತ್ತೆ. ಆಮೇಲೆ ಹಳ್ಳಿಗಳಲ್ಲಿ ಆದಷ್ಟು ಮಾಹಿತಿಗಳು ತುಂಬ ಕಡಿಮೆ ಮತ್ತು ಗೊತ್ತಿರಲ್ಲ. ಆಮೇಲೆ ಅಂಗವಿಕಲ ಅಂದರೆ ಏನು ಮಾಡಿಬಿಡ್ತಾರೆ, ಒಂದು ಟೈಪ್ ಕೇರ್ಲೆಸ್ ಮಾಡಿಬಿಡ್ತಾರೆ. ಅವನೇನು ಬಿಡು, ಅವ್ನ ಕಾಲಿಲ್ಲ, ಅವ್ನ ಕೈ ಇಲ್ಲ, ಅವ್ನ ಕಣ್ಣಿಲ್ಲ, ಅವನದಷ್ಟೇ ಏನೋ ಒಂದು ಇಲ್ಲೇ ಊಟ ಮಾಡ್ಕೊಂಡ ಮನೇಲಿ ಇದ್ಬಿಟ್ಟ, ಅವನಿಗೆ ನಾವು ಕೇರ್ ಮಾಡಬೇಕು, ಅವನೇನೋ ಒಂದು ಹೊತ್ತು ಊಟ ಮಾಡಿದ್ರೆ ಅವನದು ಆಯಿತು. ಆಮೇಲೆ ಈ ಥರ ಭಾವನೆಗಳು ಬಂದ್ಬಿಟ್ಟು ಅವನೊಂದು ಹೊತ್ತಿನ ಊಟಕ್ಕೋ ಅಥವಾ ಮನೇಲಿರೋ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಅವ್ರನ್ನಲ್ಲಿ ಚಿಕ್ಕ ಮಕ್ಕಳು ಇರುವಾಗ ಅವ್ರನ್ನ ನೋಡಿಕೊಂಡು ಮನೆಯಲ್ಲಿ ಇರೋ ಥರನೋ ಈ ಥರಗಳು ಭಾವನೆಗಳು ಇರ್ತವೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಇದರಿಂದ ಬದಲಾವಣೆ ಆಗಬೇಕು ಮತ್ತು ಬೆಳವಣಿಗೆ ಆಗಬೇಕು. ಅಂಗವಿಕಲರ ಅನ್ನೋರು ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಮತ್ತು ಅವ್ರದ್ದು ಒಂದು ಪ್ರಪಂಚ ಇದೆ. ಮತ್ತು ಅವರು ಏನು ಕೆಲಸಗಳು ಮಾಡ್ತಾರೆ, ಅವ್ರಿಗೇನು ಇಷ್ಟ ಆಗಿರುತ್ತೆ ಆ ಕೆಲಸದಲ್ಲಿ ಅವರಿಗೆ ತೊಡಗಿಸಿದ್ರೆ ಖಂಡಿತವಾಗಿ ಅವರೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಹೇಳಲಿಕ್ಕೆ ಭಾಳ ಇಷ್ಟ ಆಗುತ್ತೆ ಮತ್ತು ನನಗೆ ಖುಷಿನೂ ಆಗುತ್ತೆ ಫ್ರೆಂಡ್ಸ್. ಅದಾಗಿ ಬದಲಾವಣೆ ತರಬೇಕು, ಅಂಗವಿಕಲರಿಗೆ ಬದಲಾವಣೆ ತರಬೇಕು. ಅವರು ಏನಾದರೂ ಒಂದು ತರಬೇತಿ ಕಲಿಬೇಕು, ಅವ್ರ ಸ್ವಾವಲಂಬಿ ಜೀವನ ಮಾಡಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ನಂದು ದೊಡ್ಡ ಥಾಟ್ಸ್ ಫ್ರೆಂಡ್ಸ್. ಹಾಗಾಗಿ ನಾನು ಭಾಳ ಕಳಕಳಿಯಿಂದ ಕೇಳ್ತೀನಿ. ಯಾಕಂತಂದರೆ ಕೆಲವೊಂದು ಟೈಮಲ್ಲಿ ತುಂಬ ನೋವು ಅಂದರೆ ತುಂಬ ನೋವು ನಾನು ಅನುಭವಿಸಿದ್ದೀನಿ ಫ್ರೆಂಡ್ಸ್. ಯಾವಾಗ ನಮ್ಮ ಊರಲ್ಲಿರುವಾಗ, ಹಳ್ಳಿಲಿರುವಾಗ, ನಾನು ಸ್ಕೂಲಿಗೆ ಹೋಗುವಾಗ ಅಂಗವಿಕಲ ಇದ್ದಾನೆ ಇವನ ಕೈಲಿ ಏನು ಆಗಲ್ಲ, ಆಮೇಲೆ
ಈ ಥರ ಬಹಳಷ್ಟು ಅಂದರೆ ಬಹಳಷ್ಟು ಒಂಥರ ಫ್ರೆಂಡ್ಸ್ ಅಂಗವಿಕಲರು ಕೈಯಿಲ್ಲೋ, ಕಾಲಿಲ್ಲೋ ಮತ್ತು ಕಣ್ಣಿಲ್ಲೋ ಅಂತೇಳ್ಬಿಟ್ಟು ತಲೆಯಿಂದ ತೆಗ್ದು ಹಾಕಿಬಿಟ್ಟಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ನನಗಿದೇ ಬಹಳ ಬೇಜಾರಾಗತ್ತೆ. ದಯವಿಟ್ಟು ನಿಮ್ಮ ಹತ್ರ ಇದ್ದಾರೆ ಅಂತ ಅದೇನಂದರೆ ಅವರಿಗೆ ಜಸ್ಟ್ ಮೋಟಿವೇಟ್ ಇರಲ್ಲ, ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಡ್ಬೇಕು. ಏನೋ ಸುತ್ತಮುತ್ತಲಿರೋ ತರಬೇತಿ ಇರುತ್ತೋ ಅಥವಾ ಯಾವುದಾದ್ರೂ ಅವನು ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ ಈ ಥರ ಅವ್ರಿಗೆ ಕೊಟ್ಬಿಟ್ರೆ ಖಂಡಿತವಾಗಿ ಅವರು ಕೂಡ ಆ, ತರಬೇತಿಗಳನ್ನು ಮಾಡೇ ಮಾಡ್ತಾರೆ ಮತ್ತು ಅವರು ಬದಲಾವಣೆ ಆಗ್ತೇ ಆಗ್ತಾರೆ. ಆಮೇಲೆ ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕಲು ಕೂಡ ಅವ್ರಿಗೆ ಖಂಡಿತವಾಗಿ ನಾನು ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕಬಹುದನ್ನೋ ಅವರಿಗೂ ನಂಬಿಕೆ ಬರುತ್ತೆ ಮತ್ತು ಅವರು ಕೂಡ ಸಾಮಾನ್ಯರಂತೆ ಕೂಡ ಅವರು ಬದುಕ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾಕಂತಂದರೆ ಒಂದು ಹಳ್ಳಿಯಲ್ಲಿದ್ದು ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇರೋದು ಹೇಗಿರುತ್ತೆ ಮತ್ತು ಸಮಾಜದಲ್ಲಿ ನಾವು ಸಾಮಾನ್ಯರಂತೆ ಬೆಳಿಬೇಕು, ಸಾಮಾನ್ಯರಂಗೆ ಇರಬೇಕು ಅನ್ನೋದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಭಾಳಷ್ಟು ಅಂದರೆ ಭಾಳಷ್ಟು ತಿಳುವಳಿಕೆಗಳು ಬರ್ತವೆ ಫ್ರೆಂಡ್ಸ್. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇನ್ನು ಅವ್ರ ಜೊತೆಲಿ ಇರೋರಿಗೆ ಅವರು ಸಹಾಯ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಇರೋರಿಗೆ ಇದೇ ಹೆಲ್ಪ್ ಮಾಡೋದು ಫ್ರೆಂಡ್ಸ್. ಹಾಗಾಗಿ ನಾನು ಇದೇ ಥರ ನೀವು ಹೆಲ್ಪ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ದಾಗೆ ಪ್ರತಿಯೊಂದು ನನ್ನ ಕಷ್ಟಗಳು ಹೇಗಿತ್ತು ಅಂದರೆ ಈ ಹ್ಯಾಂಡಿಕ್ಯಾಪ್ಟಾಗಿ ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಓಡಾಟದ ಆಗಿರಲಿ, ಅಂದರೆ ನಾವೇನು ಕ್ಯಾಲಿಫರ್ ವೇರ್ ಮಾಡ್ತೀವಿ, ಕ್ರಚಸ್ ಇಟ್ಕೊಂಡಿರ್ತೀವಿ, ವೀಲ್ ಚೇರ್ಗಳು ಹಾಕಿರ್ತೀವಿ, ಇದ್ರ ಬಗ್ಗೆ ಕೂಡ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಆಮೇಲೆ ನಮಗೆ ವರ್ಕ್ ಪ್ಲೇಸಲ್ಲಿ ಹೇಗೆಲ್ಲ ಸೌಲಭ್ಯಗಳು ಸಿಗ್ತವೆ, ಆಮೇಲೆ ಸಾಮಾನ್ಯರಂತೆ ಅಂಗವಿಕಲರು ಕೂಡ ಹೇಗೆ ಸರಿಸಮಾನಾಗಿ ಕೆಲಸ ಮಾಡ್ತಾರೆ ಅನ್ನೋ ಚಾಲೆಂಜ್ಗಳು ಯಾವ್ಯಾವ ಥರ ಇರ್ತವೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಇವೆಲ್ಲ ನೀವು ತಿಳ್ಕೋಬೇಕು. ಒಬ್ಬ ಅಂಗವಿಕಲ ಹೇಗೆ ಬದಲಾವಣೆ ಆಗಿದ್ದಾನೆ, ಉದಾಹರಣೆ ನಂದೇ ತಗೊಳ್ಳಿ. ಈಗೆಲ್ಲ ಬದಲಾವಣೆ ಆಗಿದ್ದಾರೆ ಮತ್ತು ಹೇಗೆಲ್ಲ ಇರುತ್ತೆ ಲೈಫ್ ಸ್ಟೈಲು ಅನ್ನೋದ್ರ ಬಗ್ಗೆ ನಿಮಗೂ ಕುತೂಹಲ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಬಗ್ಗೆ ಒಬ್ಬ ಅಂಗವಿಕಲ ಹೇಗೆ ಬದಲಾವಣೆ ಆಗೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಮತ್ತು ನಿಮ್ಮ ಸುತ್ತಮುತ್ತಲಿರೋರಿಗೆ ಅವರಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ತೀರಿ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ತೀನಿ. ಮತ್ತು ಅಂಗವಿಕಲರನ್ನ ಆದಷ್ಟು ಕೀಳಾಗಿ ನೋಡಬಾರ್ದು ಮತ್ತು ಅವರಿಗೆ ಒಂದು ಸ್ಕೋಪ್ ಕೊಡಬೇಕು, ಅವ್ರ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ನೀವು ಮಾಡ್ತೀರಾ ಅಂತೇಳ್ಬಿಟ್ಟು ಹೇಳ್ತಾ ಖಂಡಿತವಾಗಿ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಎಪಿಸೋಡು 12 ಮುಗಿದಿದೆ, ಇದು ಎಪಿಸೋಡು 13. ಇದೇ ಥರ ನಿಮ್ಮ ಸಪೋರ್ಟಿಂದ ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು. ಹೀಗೆ ಎಪಿಸೋಡ್ಗಳು ಆಗ್ತಾ ಇರಬೇಕು, ಹೊಸ ವಿಷಯಗಳು ಬರ್ತಾ ಇರಬೇಕು, ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ನನ್ನ ಚಾನಲನ್ನು ಅದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆಲ್ಲ ಮಾಹಿತಿಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದೇ ಈಗ ಎಪಿಸೋಡ್ 13 ಮತ್ತು ಈ ನನ್ನ ಹಾರ್ಟಿಕಲ್ಚರಲ್ಲಿ ಏನು ಈಗೇನಾಯಿತು, ಈಗಿದ ವೆಜಿಟೇಬಲ್ ಆಯಿತು, ಆಮೇಲೆ ಶೋ ಪ್ಲ್ಯಾಂಟು, ಇಂಡೋರ್ ಪ್ಲ್ಯಾಂಟು, ಔಟ್ಡೋರ್ ಪ್ಲ್ಯಾಂಟ್ಸು, ಶೇರ್ ಪ್ಲ್ಯಾಂಟ್ಸು, ಈ ಥರ ಭಾಳ ಒಳ್ಳೆಯ ವಿಷಯಗಳು ನೀವು ತಿಳ್ಕೊಂಡಿದ್ರೆ. ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಕೂಡ ನೀವು ನನ್ನ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡ್ಬೋದು. ಏನು ನಿಮಗೇನಾದರೂ ಮಾಹಿತಿ ಬೇಕು, ಅದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಲರ್ನಿಂಗ್ ಆಗುತ್ತೆ, ನೀವೆಲ್ಲ ಏನು ಕ್ವಶನ್ ಕೇಳ್ತೀರಾ ಅಂತೇಳ್ಬಿಟ್ಟು ಅದು ನನಗೆ ಲರ್ನಿಂಗ್ ಆಗೈತೆ. ಹಾಗೆ ದಯವಿಟ್ಟು ಏನಾದರೂ ಡೌಟ್ಸ್ ಇದೆ ಅಂದರೆ ಹಾರ್ಟಿಕಲ್ಚರ್ ಬಗ್ಗೆ, ಲ್ಯಾಂಡ್ಸ್ಕೇಪಿಂಗ್ ಬಗ್ಗೆ, ಲಾನ್ ಬಗ್ಗೆ ಆಗಲಿ
ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ ಯಾವುದಾದ್ರೂ ಆಗಲಿ ಫ್ರೆಂಡ್ಸ್. ಆಮೇಲೆ ಈ ಮೆನ್ಯೂರ್ ಬಗ್ಗೆ ಎಸ್ಪೆಷಲಿ ನನಗೆ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಲ್ಯಾಂಡ್ಸ್ಕೇಪಿಂಗ್ ಮಾಡೋ ಜಾಗದಲ್ಲಿ ಮತ್ತು ವೆಜಿಟೇಬಲ್ ಗ್ರೋ ಮಾಡೋ ಜಾಗದಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು, ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆದಷ್ಟು ಆರ್ಗಾನಿಕ್ ಗೊಬ್ಬರಗಳನ್ನು ಬಳಸೋದು ಇವತ್ತಿಂದನೇ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂತಂದರೆ ನಾವು ಇನ್ನು ಮುಂದಿನ ಪೀಳಿಗೆಯ ಬಗ್ಗೆ ಖಂಡಿತವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ಮೆನ್ಯೂರ್ ಅಂತ ಬರುವಾಗ ನಮ್ಮ ಗುರುಗಳಾದ ಸರ್ ಅವ್ರು ನಾನೇನು ತರಬೇತಿ ಅಂತ ಬಿಟ್ಟು ಹೇಳಿದ್ರೆ ನಾರಾಯಣ ರೆಡ್ಡಿ ಸರ್ ಅವರೇ ನನಗೆ ನೆನಪು ಬರ್ತಾರೆ. ಹಾಗಾಗಿ ಅವರು ನಾವೇನು ಅವ್ರ ಹತ್ರ ನಾವು ತರಬೇತಿ ಪಡೆಯುವಾಗ ಅವರು ಎಷ್ಟು ಸಮಾಜದ ಬಗ್ಗೆ ಕಳಕಳಿಯಿಂದ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಂಡ್ಸ್, ಅವರು ಕಣ್ಣೀರು ಹಾಕ್ಬಿಡೋರು ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತೀನಿ, ಆದಷ್ಟು ಇದೇನು ವೆಜಿಟೇಬಲ್ ಗ್ರೋತ್ ಮಾಡ್ತಿರೋ, ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಿರೋ, ಆದಷ್ಟು ರೈತರಲ್ಲಿ ಕೂಡ ನಾನು ಬೇಡ್ಕೊಳ್ಳೋದಿದೆ ಫ್ರೆಂಡ್ಸ್. ಯಾಕಂತಂದರೆ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂತಂದರೆ ಇವತ್ತಿನ ದಿನದಿಂದ ನಾವು ಒಳ್ಳೆಯದನ್ನು ಮಾಡಿದ್ರೆ ಮಾತ್ರ ಮುಂದೆ ನಮ್ಮ ಭೂಮಿ ಒಳ್ಳೆ ಫಲವತ್ತಾದ ಇರುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ರಾಸಾಯನಿಕವನ್ನು ಆದಷ್ಟು ಕಡಿಮೆ ಬಳಸೋದು ಮಾಡಿ, ಮತ್ತು ಸಾವಯವದ ಬಗ್ಗೆ ಮುಂದುವರಿಸಿ. ಅದರ ಬಗ್ಗೆ ಬೇಕಾದರೆ ನಾನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆರ್ಗಾನಿಕ್ ಅಂದರೆ ಹೇಗೆ ಮೆನ್ಯೂರು ಅಂತೇಳ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ, ಆರ್ಗಾನಿಕ್ ಖಂಡಿತವಾಗಿ ಆರ್ಗಾನಿಕ್ ಸಾವಯವದ ಬಗ್ಗೆ ಇದರಲ್ಲಿ ಎಲ್ಲ ತರಹದ ನಾವೇನು ಬೆಳೆಗಳು ಬೆಳಿತೀವಿ, ಎಲ್ಲ ತರಹದ ನೀವು ಇದರ ಬಗ್ಗೆ ಮಾಹಿತಿ ಪೂರ್ತಿಯಾಗಿ ಪಡಿಬೇಕಂತಂದರೆ ದಯವಿಟ್ಟು ನಾರಾಯಣ ಸರ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಯೂಟ್ಯೂಬ್ ಚಾನಲ್ ನಾರಾಯಣ ರೆಡ್ಡಿ ಆರ್ಗಾನಿಕ್ ಫಾರ್ಮರ್ ಅಂತಂತಂದರೆ ಬರುತ್ತೆ. ದಯವಿಟ್ಟು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ. ಖಂಡಿತ ನಾವು ನಿಮಗೆ ಎ ಟು ಝೆಡ್ ಮಾಹಿತಿ ನಿಮಗೆ ಸಿಗುತ್ತೆ ಆರ್ಗಾನಿಕ್ ಬಗ್ಗೆ. ಆದಷ್ಟು ನೀವು ನೀವು ನೋಡಿ ಇದರ ಬಗ್ಗೆ ನೀವು ಕಲ್ತ್ಕೋಬೋದು. ಹಾಗಾಗಿ ನಿಮಗೆ ಆರ್ಗಾನಿಕ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಬೇಕಾದರೆ ಎ ಟು ಝೆಡ್ ಮಾಹಿತಿ ಸಿಗುತ್ತೆ ನಿಮಗೆ. ಎಲ್ಲವನ್ನು ಸಾಧ್ಯವಾಗುತ್ತೆ ಆರ್ಗಾನಿಕಲ್ಲಿ. ನಾವು ಹೇಗೆಲ್ಲ ಬೆಳೆಗಳು ಕೂಡ ಪ್ರತಿಯೊಂದು ದವಸ ಧಾನ್ಯಗಳಾಗಿರಲಿ, ಈ ಫ್ರೂಟ್ಸ್ ಪ್ಲಾಂಟ್ ಆಗಿರಲಿ, ಪ್ರತಿಯೊಂದರ ಬಗ್ಗೆ ಆರೈಕೆ ಹೇಗೆ ನೈಸರ್ಗಿಕವಾಗಿ ನಾವು ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಮತ್ತು ಇದ್ರ ಬಗ್ಗೆ ನಾನು ಇನ್ನೂ ಒಂದು ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಆರ್ಗಾನಿಕ್ ಗೊಬ್ಬರಗಳನ್ನು ಬಳಸೋದನ್ನೇ ನೀವು ಮುಂದುವರಿಸಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಕೂಡ ಪ್ರತಿಯೊಂದು ಈವರೆಗೂ ನಾನು ಸುಮಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಮೊದಲನೇ ನಾನು ಆದ್ಯತೆ ಕೊಡೋದು ಆರ್ಗಾನಿಕ್ ಫ್ರೆಂಡ್ಸ್. ನಾವು ಯಾವುದೇ ಒಂದು ಅಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನ ಹಾಕಿರ್ತಾರೆ, ಶೋ ಪ್ಲಾಂಟ್ಸ್ ಹಾಕಿರ್ತಾರೆ, ಮತ್ತು ಲಾನ್ ಅಂತ ಏನು ಬರುತ್ತೆ, ಲಾನ್ ಕೂಡ ಹಾಕಿರ್ತಾರೆ. ಹಾಗಾಗಿ ಆದಷ್ಟು ನಾನು ಎಲ್ಲಿ ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು ಫ್ರೆಂಡ್ಸ್. ಪ್ರತಿಯೊಂದಕ್ಕೆ ಸಾವಯವ ನಾನು ಯೂಸ್ ಮಾಡೋಕ್ಕೆ ಇದು ಮಾಡಲ್ಲ. ಮತ್ತು ಅದರ ಬಗ್ಗೆ ನಾನು ಅವರಿಗೆ ಅರಿವು ಮೂಡಿಸ್ತೀನಿ ಮತ್ತು ಮಾಹಿತಿಗಳನ್ನು ಹೇಳ್ತೀನಿ. ಈ ಉದಾಹರಣೆಗೆ ಮೆಡಿಸಿನ್ಗಳನ್ನು ಆಗಿರ್ಬೋದು, ಮತ್ತು ಗೊಬ್ಬರಗಳನ್ನು ಆಗಿರ್ಬೋದು ಫ್ರೆಂಡ್ಸ್. ಆದಷ್ಟು ಸಾವಯವದ ಬಗ್ಗೆನೇ ನಾನು ಜಾಸ್ತಿ ಅವರಿಗೆ ಒತ್ತು ಕೊಡ್ತೀನಿ. ಹಾಗಾಗಿ ನೀವು ಕೂಡ ನೀವು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ಸಾವಯವದ ಬಗ್ಗೆನೇ ಗೊಬ್ಬರಗಳನ್ನು ಬಳಸೋದನ್ನು ರೂಢಿ ಮಾಡ್ಕೊಳ್ಳೋದು ಅಂತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಆದಷ್ಟು ನಾನು ಮಾಹಿತಿನ ನಿಮಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಒಂದು ಈ ಎಪಿಸೋಡ್ 13ರಲ್ಲಿ ಇದೊಂದು ತುಂಬ ದೊಡ್ಡ ಟಾಪಿಕ್ಕೇ ಆಗಿತ್ತು ಆರ್ಗಾನಿಕ್ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಖುಷಿಯಾಗತ್ತೆ. ಸೊ ದಯವಿಟ್ಟು ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಹೇಳ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಆದಷ್ಟು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿಗೆ ಎಪಿಸೋಡ್ 13 ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮತ್ತು ಎಪಿಸೋಡು 14 ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಧನ್ಯವಾದಗಳು, ಶುಭೋದಯ, ಶುಭ ದಿನ ಅಂತ ಹೇಳ್ಬಿಟ್ಟು ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್. ನಮಸ್ಕಾರಗಳು.